स्वागत है आपका बी न्यूज़ नेशन में। मैं हूं आबिद शेख। बी न्यूज़ नेशन की न्यूज़ का असर बीजापुर के सरकारी दफ्तरों में चल रहे करप्शन को लेकर पिछले दिनों बी न्यूज़ नेशन ने लोगों की आवाज़ उठाई थी, जिसके नतीजे में बेंगलुरु से लंच मुक्त कर्नाटका वेदिके ने सामने आकर सरकारी दफ्तरों में हो रहे आम लोगों की परेशानी और करप्शन की समस्याओं को लेकर लोगों में जागरूकता पैदा करने के लिए बीजापुर की जनता को आगे आने की गुजारिश की और इस संगठन से जुड़े रहने की मांग की। ಮಾಧ್ಯಮ ಮಿತ್ರರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತ. ನನ್ನ ಹೆಸರು MS ವೆಂಕಟೇಶ್ ಪ್ರಸಾದ್. ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ. ನನ್ನ ಎಡಗಡೆ ಇರೋರು ಮೂರ್ತಿ ಎನ್ ಅಂತೇಳಿ ನಮ್ಮ ರಾಜ್ಯ ಸಮಿತಿಯ ಸದಸ್ಯರು. ನನ್ನ ಬಲಗಡೆ ಇರೋರು ಮೆಹಬೂಬ್ ಮಲ್ವಾ ವಾಡಿ, ಸಾಮಾಜಿಕ ಕಾರ್ಯಕರ್ತರು, ಬಿಜಾಪುರ ಜಿಲ್ಲೆ. ನಮ್ಮ ಕನಸು ಲಂಚಮುಕ್ತ ಕರ್ನಾಟಕ. ಈ ಕನಸನ್ನು ಒಂದು ಸಾಕಾರ ಮಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರು, ಸಮಾಜದ ಬಗ್ಗೆ ಕಳಕಳಿಯವರು ಆಗಸ್ಟ್ 2016ರಂದು ಈ ಸಂಘಟನೆಯನ್ನು ರವಿಕೃಷ್ಣ ರೆಡ್ಡಿ ಸಾಮಾಜಿಕ ಹೋರಾಟಗಾರರು ಅವರ ನೇತೃತ್ವದಲ್ಲಿ ಸ್ಥಾಪನೆ ಮಾಡಿದ್ವಿ. ಲಂಚ ಅನ್ನೋದು ದೊಡ್ಡ ಪಿಡುಗಾಗಿ ನಮ್ಮ ಜನರಿಗೆ ಕಾಡ್ತಾ ಇದೆ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಕೂಡ ಲಂಚ ಇದ್ದರೆ ಕೆಲಸ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಜನಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ಜನರನ್ನು ಎಚ್ಚರಿಸಿ ಜನರಿಗೆ ನಾವು ಹೇಳೋದು, ಲಂಚ ಕೊಡದೆ ಕೆಲಸ ಮಾಡಿಸ್ಕೊಳ್ಳೋದು ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಹಕ್ಕು. ಆದ್ದರಿಂದ ನೀವು ಲಂಚ ಕೊಡುವ ಅವಶ್ಯಕತೆ ಇಲ್ಲ. ಎಲ್ಲಾದರೂ ನಿಮಗೆ ಲಂಚ ಕೇಳ್ತಾ ಇದ್ದರೆ ಅಥವಾ ಎಲ್ಲಾದರೂ ನಿಮಗೆ ಸತಾಯಿಸ್ತಾ ಇದ್ದರೆ ನಮ್ಮ ಸಹಾಯವಾಣಿ ಇದೆ 8884277730. ಈ ಸಂಖ್ಯೆಗೆ ತಾವು ಕರೆ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಅದಲ್ಲದೆ ನ್ಯಾಯಬದ್ಧವಾದ ನ್ಯಾಯಸಮ್ಮತವಾದ ಕೆಲಸ ಮಾಡಿಸ್ಕೊಳ್ಳಿ ಕೂಡ ಲಂಚ ಕೇಳ್ತಾರೆ. ಹಾಗೆಯೇ ಅಕ್ರಮ ಆದೇಶಗಳು, ಅಕ್ರಮ ಮಂಜೂರಾತಿಗಳು, ಈ ಕೆಲಸ ಮಾಡಿಸ್ಲಿಕ್ಕೆ ಕೂಡ ಲಂಚ ಆಗ್ತಾ ಇದೆ. ಸೊ ಇದನ್ನು ಹೊರಗಡೆ ಎಳೆಯಲು, ಲಂಚವನ್ನು ಕಡಿಮೆ ಮಾಡಲು ನಾವು ಸಾರ್ವಜನಿಕರಿಗೆ ಮಾಹಿತಿ ಹಕ್ಕು ಮತ್ತು ಸಕಾಲ ಕಾಯ್ದೆ ಇದೆರಡರ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀವಿ. ಸಕಾಲ ಕಾಯ್ದೆ ಅಡಿಯಲ್ಲಿ ಸುಮಾರು 500 ಮೇಲ್ಪಟ್ಟು ಸೇವೆಗಳು ಸಕಾಲದಲ್ಲಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ನಿಗದಿ ಮಾಡಿದೆ. ಯಾವುದೇ ಸೇವೆಗೆ ಈ ಸಮಯದಲ್ಲಿ ಸೇವೆ ಕೊಡಬೇಕು, ಹಾಗೆ ಈ ಶುಲ್ಕದಲ್ಲಿ ಸೇವೆ ಕೊಡಬೇಕು ಅಂತ ನಿಗದಿಯಾಗಿದೆ. ಆದ್ದರಿಂದ ಸಾರ್ವಜನಿಕರಿಗೆ ನಾವು ಹೇಳ್ತಾ ಇರೋದು, ನೀವು ಯಾವುದೇ ಸರ್ಕಾರಿ ಸೇವೆಯನ್ನು ಪಡಿಬೇಕಾದ್ರೆ ಸಕಾಲದ ಅಡಿಯಲ್ಲಿಯೇ ಹಾಕಿ. ಆವಾಗ ನಿಮಗೆ 15 ಡಿಜಿಟ್ ಒಂದು ಸಂಖ್ಯೆ ಸಿಗುತ್ತೆ. ಅದರ ಮೂಲಕ ನಿಮ್ಮ ಸೇವೆ ಯಾವ ಹಂತದಲ್ಲಿದೆ ಕೂಡ ನಿಮಗೆ SMS ಮುಖಾಂತರ ಬರುತ್ತೆ. ಅಕಸ್ಮಾತಾಗಿ ನಿಮಗೆ ಅದರಲ್ಲಿ ತಡವಾದಲ್ಲಿ ಸರ್ಕಾರವು ತಮಗೆ ದಂಡವನ್ನು ಆ ಅಧಿಕಾರಿಗಳ ಮೇಲೆ ಹಾಕಿ 200 ರೂಪಾಯಿಯಿಂದ ಹಿಡಿದು 25,000 ತನಕ, ಈಗ 500 ರೂಪಾಯಿ ತನಕ ಈ ಒಂದು ಅವರ ಮೇಲೆ ದಂಡ ವಿಧಿಸ್ತಾ ಇದೆ. ಹಾಗೆ ಮಾಹಿತಿ ಹಕ್ಕು ಕೂಡ ಅಕ್ರಮ ಆದೇಶ ಮಂಜೂರಾತಿಯನ್ನು ಹೊರಗಡೆ ಎಳೆದು ಆ ಅಕ್ರಮವನ್ನು ಎಸಗಿದವರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಬಹುದು. ಹಾಗೆ ಮಾಹಿತಿ ಹಕ್ಕು ಕೂಡ 25,000 ತನಕ ದಂಡ ವಿಧಿಸಬೇಕು ಅಂತ ಕೂಡ ಅದರಲ್ಲಿ ನಿಗದಿಯಾಗಿದೆ. ಈ ಮುಖಾಂತರ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ನಾವು ಈ ಒಂದು ಸಮಿತಿಗಳನ್ನ ರಚನೆ ಮಾಡ್ತೀವಿ. ಇವತ್ತಿನ ದಿವಸ ತಮ್ಮ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನಾನು ಬಿಜಾಪುರ ಜಿಲ್ಲೆಯ ನಾಗರಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ತಾವು ಲಂಚ ವಿರುದ್ಧ ಹೋರಾಟ ಮಾಡಲು ನಮ್ಮ ವೇದಿಕೆಗೆ ಸೇರಬೇಕು. ಇದಕ್ಕೆ ತಾವು 8884277730 ಈ ನಂಬರ್ಗೆ ದಯವಿಟ್ಟು ಕರೆ ಮಾಡಿ ಸದಸ್ಯರಾಗಿ ಈ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಮಿತಿ ರಚನೆ ಆಗಬೇಕು. ಹಾಗೆ ಬಿಜಾಪುರ ಜಿಲ್ಲೆಯ ಅನೇಕ ಎಲ್ಲ ತಾಲೂಕುಗಳಿಗೆ ಕೂಡ ಸಮಿತಿ ರಚನೆ ಆಗಬೇಕು. ಯಾಕಂದರೆ ತಮಗೆ ತಿಳಿದ ಹಾಗೆ ಇವತ್ತಿನ ದಿವಸ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ 3 ವೈಫಲ್ಯ ಆಗಿದೆ. ಯಾಕಂದರೆ ಭ್ರಷ್ಟರನ್ನು ಇವತ್ತು ಕೂಡ ಶಿಕ್ಷಿಸಲಿಕ್ಕಾಗ್ತಾ ಇಲ್ಲ. ಅವರಿಗೆ ಸಬೂತಿಲ್ಲ, ಅದು ಏನೋ ದಾಖಲೆಗಳಿಲ್ಲ ಅಂಥೇಳಿ ಅವ್ರನ್ನೆಲ್ಲ ಏನು ಕ್ರಮ ಜರುಗಿಸೋಕ್ಕಾಗ್ತಾ ಇಲ್ಲ. ಅದಾದ್ದರಿಂದ ಉಳಿದ ಒಂದೇ ದಾರಿ, ಜನರಿಂದನೇ ಇದು ಆಗಬೇಕು. ಯಾಕಂದರೆ ಜನರಿಗೆ ಶೋಷಣೆ ಆಗ್ತಾ ಇದೆ. ಒಬ್ಬ ಕೂಲಿ ಕಾರ್ಮಿಕನಿಗೆ ಅವನಿಗೇನಾದರೂ ಒಂದು ಸೇವೆ ಬೇಕು ಅಂತ ಹೇಳಿದರೆ ವಾರಗಟ್ಟಲೆ ಸುತ್ತಿಸ್ತಾರೆ. ಆದರೆ ಅವನು ಕೂಲಿ ಕಾರ್ಮಿಕ, ಎಲ್ಲಿಗೆ ಹೋಗಬೇಕು ಅವನು? ಸೊ ಈ ದೃಷ್ಟಿನಲ್ಲಿ ಯಾರು ನಿರ್ಗತಿಕರು, ಯಾರು ಅಬಲರು, ಇಂಥವರಿಗೆ ತುಂಬ ಶೋಷಣೆ ನಡೀತಾ ಇದೆ. ಇದನ್ನು ನಿಲ್ಲಿಸಿ, ಈ ಲಂಚವೇ ಒಂದು ದೊಡ್ಡ ಪಿಡುಗು. ಲಂಚ ಅಂತ ಹೇಳಿದರೆ ಇನ್ನೊಬ್ಬರ ಹಣ ಕಸಿಯುವಂಥ ಕೆಲಸ ಇದು. ತಮಗೆ ಸರ್ಕಾರದಲ್ಲಿ ಸೇವೆ ಮಾಡಲಿಕ್ಕೆ ಸಂಬಳ ಕೊಡ್ತಾ ಇದೆ.
ಬಿಜಾಪುರ ಜಿಲ್ಲೆಯಲ್ಲಿ ಪ್ರಥಮವಾಗಿ ಒಂದು ಸಮಿತಿ ರಚನೆ ಮಾಡಲಿಕ್ಕೆ ತಮ್ಮ ಮುಖಾಂತರ ನಾವು ವಿನಂತಿಸ್ತಾ ಇದ್ದೀವಿ. ಅದಾದಮೇಲೆ ಈಗಾಗಲೇ ಮೆಹಬೂಬ್ ಅವರು ಇವರ ನೇತೃತ್ವದಲ್ಲಿ ತಗೊಂಡಿದ್ದಾರೆ. ಈ ನೇತೃತ್ವದಲ್ಲಿ ಒಂದು ರಚನೆ ಆಗುತ್ತೆ ಸದ್ಯದಲ್ಲೇ. ಅದಾದ ಬಳಿಕ ನಾವು ಇಲ್ಲಿ ಮಾಹಿತಿ ಹಕ್ಕು ಮತ್ತು ಸಕಾಲ ಕಾಯ್ದೆ ತರಬೇತಿಯನ್ನು ಆಯೋಜನೆ ಮಾಡ್ತೀವಿ ಒಂದು 15 ದಿವಸದಲ್ಲಿ. ಅದಾದ ಬಳಿಕ ಇಲ್ಲಿ ತಾಲೂಕು ಕಚೇರಿ ಮತ್ತು ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಅಭಿಯಾನ ಕಾರ್ಯಕ್ರಮ ಮಾಡ್ತೀವಿ, ಸಾಮಾಜಿಕ ವಿಚೀಕ್ಷಣೆ ಮಾಡ್ತೀವಿ. ಇದಾದ ಬಳಿಕ ತಮ್ಗೆ ಹೇಳಿದಾಗೆ ಇದನ್ನು ಎಲ್ಲ DC ಅವರು ಕೂಡ ಈ ವರದಿಯನ್ನು ನಾವು ತಲುಪಿಸ್ತೇವೆ. ಇದಾದ ಬಳಿಕ ತಾಲೂಕು ಮಟ್ಟಕ್ಕೆ ಹೋಗಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಕೂಡ ಹೋಗಿ ಈ ನಮ್ಮ ಜನಜಾಗೃತಿಯನ್ನು ಇಡೀ ಈ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. और खबरों के लिए देखते रहिए बी न्यूज़ नेशन।